ನಿನ್ನೆ ರಾತ್ರಿ ಪ್ರಾಪರ್ಟಿ ಕೆಲಸ ಎಲ್ಲ ಮುಗಿಸಿ ಮಲ್ಗೋಷ್ಟರಲ್ಲಿ 1 ಗಂಟೆ ಆಗಿತ್ತು. ಮತ್ತೆ ಇದ್ರ ಮೇಲೆ ನಾವು ಕೆಲಸ ಮಾಡಕ್ ಹೋದ್ರೆ ಬಾಡಿ ಸ್ಟ್ರೈನ್ ಆಗುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ಸೈಡ್ಗೆ ಇಟ್ಟು ಮಲ್ಕೊಂಡೆ. ಆದ್ರೆ ಬೆಳಿಗ್ಗೆ 6 ಗಂಟೆಗೆ ಎಚ್ಚರ ಆಯ್ತು. ಬಾಕಿ ಇರೋ ಕೆಲಸನ ಮುಗಿಸಿ ಗಾಡಿ ಎತ್ಕೊಂಡು ಮನೆಗೆ ಬಂದು ಟೈಮ್ ನೋಡಿದಾಗ ಕರೆಕ್ಟ್ ಆಗಿ 7 ಗಂಟೆ ಆಗಿತ್ತು. ಸೊ ಮತ್ತೆ ನಾನು ಕಾಲೇಜ್ಗೆ ಹೋಗ್ಬೇಕಾಗಿರೋ ಟೈಮ್ ನ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದೆ. ನಾಳೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇದೆ. ಸೊ ಅದಕ್ಕೆ ಇವತ್ತು ಕ್ಲಾಸ್ ನ ಜಾಸ್ತಿ ತಗೊಳ್ಳಲ್ಲ ಅನ್ಕೊಂಡಂಗಾದ್ರೆ ಸಾಕು. ನಾನು ಹತ್ತಿದ್ದು ಹೊಸಪೇಟೆ ಬಸ್ ಅಂತ ನನಗೆ ಡೌಟ್ ಆಗ್ಬಿಡ್ತು. ಯಾಕಂದ್ರೆ ಯಾವತ್ತು ಸೀಟ್ ಸಿಗದೆ ಇರೋದು 50 ಸೀಟ್ ಇತ್ತು. ಮತ್ತೆ ಬಸ್ ಇಷ್ಟು ಖಾಲಿ ಇರೋದು ಇವತ್ತೇ ನೋಡ್ತಾ ಇರೋದು. ಕೇರ್ಪೇಟೆ ಸರ್ಕಲಿಂದ ಡೈರೆಕ್ಟ್ ನನ್ನ ಫ್ರೆಂಡ್ ಮನೆಗೆ ಬಂದೆ. ಯಾಕಂದ್ರೆ ಶಟಲ್ ಬ್ಯಾಟ್ ಮತ್ತೆ ಕ್ರಿಕೆಟ್ ಬ್ಯಾಟ್ ಎತ್ಕೊಂಡು ಬರ್ಬೇಕಿತ್ತು. ಅವನೇ ತಗೊಂಡ್ ಬರ್ಬೋದಿತ್ತು. ಆದ್ರೆ ನನ್ನ ಫ್ರೆಂಡ್ ಅಲ್ವಾ, ಇದಕ್ಕೆಲ್ಲ ಹೋಗ್ಲೇಬೇಕು. ನಾವು ನಡ್ಕೊಂಡ್ ಬರೋಷ್ಟರಲ್ಲಿ ನಮ್ಮ ಲೆಕ್ಚರ್ ಕ್ಲಾಸ್ ತಗೊಂಡಿದ್ರು. ನಾವು ಆದ್ರೆ ಕ್ಲಾಸಿಗೆ ಸೇರಿಸ್ತಾರೆ, ಆದ್ರೆ ಬ್ಯಾಟ್ ಇಟ್ಕೊಂಡು ಹೋದ್ರೆ ಕ್ರಿಕೆಟ್ ಆಡ್ಕೊ ಬಂದೆ ಅಂತ ಡೌಟ್ ಪಡ್ತಾರೆ. ಆದ್ರೆ ಇವತ್ತು ಪೀಡ್ ಮುಗಿದ ತಕ್ಷಣ ನಮ್ ಸರ್ ರನ್ನಿಂಗ್ ಅಂತ ಲೇನಕ್ಕೆ ಕರೆದ್ರು. ನಾವೆಲ್ಲ ಹಾಕಿ ಮುಗಿಸ್ತೋ. ಆದ್ರೆ ಅಷ್ಟೊತ್ತು ಮಳೆ ಬಂತು. ಏನ್ ಮಾಡಕ್ಕಾಗಲ್ಲ, ಬೇಡ. ಇವತ್ತು ಕೆಲಸ ಎಲ್ಲ ಮಾಡಿ ಸುಸ್ತಾಗ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಬಂದು. ಹೆಂಗೋ ಟೈಮ್ ಆಗೈತೆ, ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ನಾನು ಮತ್ತೆ ಇಬ್ರು ಫ್ರೆಂಡ್ಸ್ ರೈಸ್ ಆರ್ಡರ್ ಮಾಡಿ ತಿಂದು ಕಾಲೇಜ್ ಹತ್ರ ಬಂದು ಸ್ಪೋರ್ಟ್ಸ್ ನೋಡಿ ಕ್ಲಾಸಿಗೆ ಬಂದು. ಕ್ಲಾಸಲ್ಲಿ ನಮ್ಮ ಲೆಕ್ಚರ್ ಬರೆಯೋಕೆ ಅಂತ ಪ್ರಾಜೆಕ್ಟ್ ಎಲ್ಲ ಹಾಕಿ ಹೋಗಿದ್ರು. ಕುಕಿಂಗ್ ವಿತೌಟ್ ಫೇರ್ ಹೆಂಗ್ ಮಾಡಿದೆ?